ನಮಸ್ಕಾರ ವೀಕ್ಷಕರೇ. ಕಾಸ್ಮೋಪಾಲಿಟನ್ ಕ್ಲಬ್ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಪ್ರತಿಷ್ಠಿತ ಕ್ಲಬ್. ಈ ಕ್ಲಬ್ ಸ್ಥಾಪನೆಯಾಗಿದ್ದು 1968-69 ಅವಧಿಯಲ್ಲಿ. ಈಗ ಈ ಕ್ಲಬ್ನ ಸದಸ್ಯರ ಸಂಖ್ಯೆ 6769. ಈ ಕ್ಲಬ್ಗೆ ಆಗಸ್ಟ್ 9ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಅಂದರೆ ಕ್ಲಬ್ಬಿಗೆ ಹೊಸ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರ ಆಯ್ಕೆಯನ್ನು ಮಾಡಲಾಗುತ್ತೆ ಚುನಾವಣೆಯ ಮುಖಾಂತರ. ಆದರೆ ಈ ಕ್ಲಬ್ಗೆ ನಡೆಯಲಿರುವಂತಹ ಈ ಚುನಾವಣೆಯ ಬಗ್ಗೆ ಈಗ ಕ್ಲಬ್ನ ಹಲವು ಸದಸ್ಯರು ಅನುಮಾನಗಳನ್ನು, ಆಕ್ಷೇಪಗಳನ್ನು, ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದಂಥ ಆದೇಶದ ಪ್ರಕಾರವೇ, ಅಂದರೆ ಕ್ಲಬ್ನ ಬೈಲಾದ ಪ್ರಕಾರವೇ ಚುನಾವಣೆಯನ್ನು ನಡೆಸಬೇಕು ಅಂಥೇಳಿ ಚುನಾವಣಾಧಿಕಾರಿಗೆ ಈ ಕ್ಲಬ್ನ ಹಲವು ಸದಸ್ಯರು ಆಗ್ರಹವನ್ನು ಮಾಡಿದ್ದಾರೆ. ಕ್ಲಬ್ನ ಬೈಲಾ 12A ಈ ಬೈಲಾದ ಪ್ರಕಾರ ಕ್ಲಬ್ನ ಅಧ್ಯಕ್ಷ, ಉಪಾಧ್ಯಕ್ಷ, ಗೌರವ ಕಾರ್ಯದರ್ಶಿ, ಖಜಾಂಚಿ ಮತ್ತು ಕಾರ್ಯಕಾರಿ ಸಮಿತಿಗೆ 7 ಮಂದಿ ಸದಸ್ಯರ ಆಯ್ಕೆ ಸಂಬಂಧ ಈಗಾಗಲೇ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಕ್ಲಬ್ನ ಬೈಲಾ 13.1 ಪ್ರಕಾರ ಈ ಕ್ಲಬ್ಗೆ ಚುನಾವಣೆಯನ್ನು ನಡೆಸಲಾಗುತ್ತೆ ಅಂಥೇಳಿ ಚುನಾವಣಾಧಿಕಾರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಕಾಸ್ಮೋಪಾಲಿಟನ್ ಕ್ಲಬ್ಗೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಅಂದರೆ ಜುಲೈ 25ನೇ ತಾರೀಕು ಕಡೆಯ ದಿನ. ಜುಲೈ 31ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ನಾಮಪತ್ರಗಳ ಪರಿಶೀಲನೆ ಅಂತ ಹೇಳಿದ್ರೆ ಚುನಾವಣಾಧಿಕಾರಿ ಸಲ್ಲಿಕೆ ಆಗಿರ್ತಕ್ಕಂತಹ ನಾಮಪತ್ರಗಳನ್ನು ಸ್ವೀಕಾರ ಮಾಡ್ಬೋದು, ಅಥವಾ ಅವು ಕಾನೂನುಬದ್ಧವಾಗಿಲ್ಲ ಅಥವಾ ಬೈಲಾದಲ್ಲಿರುವಂತಹ ನಿಯಮಗಳಿಗೆ ಪೂರಕವಾಗಿಲ್ಲ ಅಂಥೇಳಿ ಆ ನಾಮಪತ್ರಗಳನ್ನು ತಿರಸ್ಕಾರ ಮಾಡಬಹುದು. ವಿಶೇಷ ಏನು ಅಂತ ಹೇಳಿದ್ರೆ 2 ವರ್ಷಗಳ ಹಿಂದೆ ಅಂದರೆ 2024ರ ಸೆಪ್ಟೆಂಬರ್ನಲ್ಲಿ ಕ್ಲಬ್ನ ಬೈಲಾಕ್ಕೆ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ. ಆ ತಿದ್ದುಪಡಿಯ ಪ್ರಕಾರ 4 ಬಾರಿ ಅಧಿಕಾರ ಅನುಭವಿಸಿದಂತಹ ಪದಾಧಿಕಾರಿಗಳು ಅಥವಾ ಕಾರ್ಯಕಾರಿ ಸಮಿತಿ ಸದಸ್ಯರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. 4 ಬಾರಿ ಅಂತ ಹೇಳಿದ್ರೆ ಈ ಕ್ಲಬ್ನಲ್ಲಿ 4 ಬಾರಿ ಅಧ್ಯಕ್ಷರು, ಖಜಾಂಚಿ, ಗೌರವ ಕಾರ್ಯದರ್ಶಿ ಅಥವಾ ಕಾರ್ಯಕಾರಿ ಸಮಿತಿ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರ್ ಯಾರಾದರೂ ಆಗಿದ್ದಿದ್ರೆ 4 ಬಾರಿ ಅಂಥವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂಥೇಳಿ 2024ರಲ್ಲಿ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ ಕ್ಲಬ್ನ ಬೈಲಾಗೆ. ಆದರೆ ಕ್ಲಬ್ನ ಬೈಲಾವನ್ನೇ ಉಲ್ಲಂಘಿಸಿ ಕ್ಲಬ್ನ ಹಾಲಿ ಅಧ್ಯಕ್ಷರಾದಂತಹ SC ಕರಿಗೌಡ ಮತ್ತು ಖಜಾಂಚಿ ತಲ್ಲಂ ಪ್ರಸಾದ್ ಅವರು ನಾಮಪತ್ರ ಸಲ್ಲಿಸಿರುವಂಥದ್ದು ಕ್ಲಬ್ನ ಹಲವು ಸದಸ್ಯರಲ್ಲಿ ಪ್ರಶ್ನೆಯನ್ನು ಉಂಟು ಮಾಡಿದೆ. ಕಾಸ್ಮೋಪಾಲಿಟನ್ ಕ್ಲಬ್ನ ಅಧಿಕೃತ ದಾಖಲೆಗಳ ಪ್ರಕಾರ ಕಾಸ್ಮೋಪಾಲಿಟನ್ ಕ್ಲಬ್ನ ಈಗಿನ ಅಧ್ಯಕ್ಷ ಕರಿಗೌಡ ಅವರು 4 ಅವಧಿಗೆ ಕ್ಲಬ್ನ ಪದಾಧಿಕಾರಿಯಾಗಿದ್ದರು. 1976 1978ರವರೆಗೆ ಗೌರವ ಕಾರ್ಯದರ್ಶಿ, 1993ರಿಂದ 95, 2010ರಿಂದ 2012, 2024ರಿಂದ ಇಲ್ಲಿಯವರೆಗೆ 3 ಬಾರಿ ಅಧ್ಯಕ್ಷರಾಗಿ ಕರಿಗೌಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಅಲ್ಲಿಗೆ ತಿದ್ದುಪಡಿಯಾಗಿರ್ತಕ್ಕಂತಹ ಬೈಲಾದ ಅಡಿಯಲ್ಲಿ ಇವರಿಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶಗಳು ಇಲ್ಲ. ಇನ್ನು ಕ್ಲಬ್ನ ಗೌರವ ಖಜಾಂಚಿ ಆಗಿರುವಂತಹ ತಲ್ಲಂ ಪ್ರಸಾದ್ ಅವರು ಕೂಡ 4 ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ 1 ಬಾರಿ ಗೌರವ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಮುಖಾಂತರ ಒಟ್ಟು 5 ಅವಧಿಗೆ ತಲ್ಲಂ ಪ್ರಸಾದ್ ಅವರು ಕ್ಲಬ್ನಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. 2000ನೇ ಇಸವಿಯಿಂದ 2010ರವರೆಗೆ ಸತತವಾಗಿ 3 ಬಾರಿ ಮತ್ತು 2012ರಿಂದ 2015ರವರೆಗೆ 1 ಬಾರಿ ಅಂದರೆ ಒಟ್ಟು 4 ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ 2024ರಿಂದ 2026ರವರೆಗೆ ಗೌರವ ಖಜಾಂಚಿಯಾಗಿ ತಲ್ಲಂ ಪ್ರಸಾದ್ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಇವರಿಗೂ ಕ್ಲಬ್ನ 2 ಬೈಲಾಗಳ ಅಡಿಯಲ್ಲಿ ಚುನಾವಣೆಗೆ ನಿಲ್ಲಲಿಕ್ಕೆ ಅರ್ಹತೆ ಇಲ್ಲ. ಅರ್ಹತೆ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ. ಕ್ಲಬ್ನ ಬೈಲಾದ ಪ್ರಕಾರ ಏನು ಅಂತ ಹೇಳಿದ್ರೆ 4 ಬಾರಿ ಅಧಿಕಾರವನ್ನು ಅನುಭವಿಸಿದಂಥವರು ಅವರು ಪದಾಧಿಕಾರಿಯಾಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಮೆಂಬರ್ ಆಗಿರುವಂಥವರು ಅವರು ಮತ್ತೆ ಚುನಾವಣೆಗೆ ನಿಲ್ಲುವಂತಿಲ್ಲ ಅಂಥೇಳಿ 2024ರಲ್ಲಿ ಒಂದು ತಿದ್ದುಪಡಿಯನ್ನು ತರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಉಳಿದವರಿಗೆ ಅವಕಾಶವನ್ನು ಕೊಡಬೇಕೆನ್ನುವಂಥದ್ದು ಒಂದು. ಎರಡನೆಯದ್ದು ಸ್ವತಃ ಚುನಾವಣಾಧಿಕಾರಿ ಸತ್ಯನಾರಾಯಣ ರಿಟರ್ನಿಂಗ್ ಆಫೀಸರ್
ಸತ್ಯನಾರಾಯಣ ಅವರು ಏನು ಚುನಾವಣಾ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ, ಆ ಚುನಾವಣಾ ಅಧಿಸೂಚನೆಯಲ್ಲಿದೆ ಏನು ಅಂತ ಹೇಳಿದ್ರೆ, ಸತತ 2 ಬಾರಿ ಅಧಿಕಾರವನ್ನು ಅನುಭವಿಸಿದಂಥವರು, ಅಂದರೆ ಸತತವಾಗಿ 3ನೇ ಬಾರಿಗೆ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶಗಳಿಲ್ಲ ಅಂಥೇಳಿ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ತಲ್ಲಂ ಪ್ರಸಾದ್ ಅವರಿಗೂ 2 ಬೈಲಾಗಳ ಅಡಿಯಲ್ಲಿ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶಗಳಿಲ್ಲ. ಆದರೆ ಇವರಿಬ್ಬರು ಕೂಡ ನಾಮಿನೇಷನನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಗೌರವ ಕಾರ್ಯದರ್ಶಿ MR ಸಂಜಯ್ ಅವರು 2012ರಿಂದ 2015ರವರೆಗೆ ಸತತವಾಗಿ 2 ಬಾರಿ ಮತ್ತು 2022ರಿಂದ 2024ರವರೆಗೆ ಒಟ್ಟು 3 ಬಾರಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, 2024ರಿಂದ 2026ರವರೆಗೆ ಗೌರವ ಕಾರ್ಯದರ್ಶಿಯಾಗಿ, ಅದು ಕೂಡ ಸತತ 2ನೇ ಬಾರಿ. ಇವರು ಕೂಡ ಚುನಾವಣೆಗೆ ನಿಲ್ಲಲಿಕ್ಕೆ ಇವರಿಗೂ ಕೂಡ ಅವಕಾಶಗಳು ಇಲ್ಲ. ಇವರು ಕೂಡ ಸತತ 2 ಬಾರಿ ಅಂದರೆ ಒಟ್ಟು 4 ಬಾರಿ ಕ್ಲಬ್ನಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಹೀಗಾಗಿ ಇವರಿಗೂ ಕೂಡ ಕ್ಲಬ್ನ ಬೈಲಾದ ಪ್ರಕಾರ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶಗಳಿಲ್ಲ. 2024ರ ಸೆಪ್ಟೆಂಬರ್ನಲ್ಲಿ ನಡೆದಿದ್ದಂತಹ ಕ್ಲಬ್ನ ವಾರ್ಷಿಕ ಸಭೆಯಲ್ಲಿ 9ನೇ ಬೈಲಾಕ್ಕೆ ತಿದ್ದುಪಡಿಯನ್ನು ತಂದು DIA ಅಂಥೇಳಿ ಒಂದು ಹೊಸ ಕಲಮನ್ನು ಆ್ಯಡ್ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿ ಅಥವಾ ಪದಾಧಿಕಾರಿಯಾಗಿ 4 ಅವಧಿಯನ್ನು ಪೂರೈಸಿದಂಥವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂಥೇಳಿ 9ನೇ ಬೈಲಾಗೆ ತಿದ್ದುಪಡಿಯನ್ನು ತರ್ತಾರೆ. ಅಲ್ಲಿಗೆ ಕ್ಲಬ್ನಲ್ಲಿ ಹೆಚ್ಚು ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಈ ಬೈಲಾ ತಿದ್ದುಪಡಿಯ ಉದ್ದೇಶ ಆಗಿತ್ತು. ಏನಕ್ಕೆ ಆ ನಿರ್ಬಂಧವನ್ನು ಹೇರೋದ್ರು ಅಂತ ಹೇಳಿದ್ರೆ, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ. ಇನ್ನು ಕ್ಲಬ್ನ ಬೈಲಾ 13 ಇದರ ಅಡಿಯಲ್ಲಿ ಸತತ 2 ಬಾರಿ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾದಂಥವರು 3ನೇ ಬಾರಿ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಆದರೆ ಚುನಾವಣಾಧಿಕಾರಿ ಜುಲೈ 10ನೇ ತಾರೀಕು 2026 ಅಂದರೆ ಇದೇ ತಿಂಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಆ ಚುನಾವಣಾ ಅಧಿಸೂಚನೆಯಲ್ಲಿ 13ನೇ ಬೈಲಾದ ಬಗ್ಗೆ ಮಾತ್ರ ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಸತತ 3ನೇ ಬಾರಿಗೆ ಚುನಾವಣೆಗೆ ನಿಲ್ಲುವಂತಿಲ್ಲ ಅಂಥೇಳಿ. ಯಾರು ಪದಾಧಿಕಾರಿಗಳು ಅಥವಾ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಯಾರಾದರೂ ಆಗಿದ್ದರೆ ಸತತ 3ನೇ ಬಾರಿಗೆ ಅಂತ ಹೇಳಿದ್ರೆ ಸತತ 2 ಬಾರಿ ಪದಾಧಿಕಾರಿ ಅಥವಾ ಮೆಂಬರ್ ಆಗಿದ್ದಂಥವರು 3ನೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂಥೇಳಿ. ಆ ನಿಯಮಗಳ ಪ್ರಕಾರ ಕರಿಗೌಡ ಆಗಲಿ, ತಲ್ಲಂ ಪ್ರಸಾದ್ ಆಗಲಿ, MR ಸಂಜಯ್ ಅವರು ಚುನಾವಣೆಗೆ ನಿಲ್ಲಲಿಕ್ಕೆ ಇಲ್ಲಿ ಅವಕಾಶಗಳು ಇಲ್ಲ. ಆದರೆ ಚುನಾವಣಾಧಿಕಾರಿಗಳ ಅಧಿಸೂಚನೆಯ ಬಗ್ಗೆ ಯಾಕೆ ಅನುಮಾನ ಅಂತ ಹೇಳಿದ್ರೆ, ಅವರು ವೆರಿ ಇಂಪಾರ್ಟೆಂಟ್ ಬೈಲಾದಲ್ಲಿರುವಂಥ ಇನ್ನೊಂದು ಅಂಶ, ಆ ತಿದ್ದುಪಡಿಯಾದಂತಹ ಬೈಲಾ ಇತ್ತಲ್ಲ, 9ನೇ ಬೈಲಾಕ್ಕೆ ಏನು ತಿದ್ದುಪಡಿಯನ್ನು ಮಾಡಿದರು, ಒಟ್ಟು 4 ಅವಧಿ ಯಾರು ಪೂರೈಸಿರ್ತಾರೆ ಆ್ಯಸ್ ಎ ಪದಾಧಿಕಾರಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವರು ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂತೇಳಿ ತಿದ್ದುಪಡಿಯನ್ನು ಮಾಡಲಾಗಿತ್ತಲ್ಲ ಬೈಲಾದಲ್ಲಿ, ಆ ಬೈಲಾವನ್ನು ಚುನಾವಣಾ ಅಧಿಸೂಚನೆಯಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಇದರ ಉದ್ದೇಶ ಏನು ಎನ್ನುವಂತಹ ಅನುಮಾನಗಳನ್ನು ಕ್ಲಬ್ನ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಆ ಬೈಲಾವನ್ನು ನೀವು ಚುನಾವಣಾ ಅಧಿಸೂಚನೆಯಿಂದ ಕೈ ಬಿಟ್ರಿ, ಯಾಕೆ ಡ್ರಾಪ್ ಮಾಡಿದ್ರಿ ಅಂತೇಳಿ. ಕ್ಲಬ್ನ ಸದಸ್ಯರ ಆರೋಪದ ಪ್ರಕಾರ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕರಿಗೌಡರಿಗೆ ಮತ್ತು ತಲ್ಲಂ ಪ್ರಸಾದ್ ಅವರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಚುನಾವಣಾಧಿಕಾರಿ ಅವರು ಉದ್ದೇಶಪೂರ್ವಕವಾಗಿಯೇ ಈ ಬೈಲಾವನ್ನು ಕೈಬಿಟ್ಟಿದ್ದಾರೆ. ಒಟ್ಟು 4 ಅವಧಿ ಪೂರೈಕೆ ಮಾಡಿದಂಥವರು ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂತೇಳಿ ನಿರ್ಬಂಧ ಏನಿದೆ, ಆ ಬೈಲಾವನ್ನೇ ಚುನಾವಣಾ ಅಧಿಸೂಚನೆಯಿಂದ ಕೈಬಿಟ್ಟಿದ್ದಾರೆ ಎನ್ನುವಂತಹ ಆರೋಪವನ್ನು ಕ್ಲಬ್ನ ಸದಸ್ಯರು ಮಾಡಿರುವಂಥದ್ದು. ಯಾರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ? ಕರಿಗೌಡರು ಮತ್ತು ತಲ್ಲಂ ಪ್ರಸಾದ್ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಲಿಕ್ಕೆ ಅಂತೇಳಿ. ಇನ್ನು ಕಾಸ್ಮೋಪಾಲಿಟನ್ ಕ್ಲಬ್ನ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಏನಿದೆ, ಅದು ಜುಲೈ 1ನೇ ತಾರೀಕು ಒಂದು ಮಹತ್ವದ ಆದೇಶವನ್ನು ಹೊರಡಿಸುತ್ತೆ. ಏನು ಅಂತ ಹೇಳಿದ್ರೆ, ಕ್ಲಬ್ನ ಬೈಲಾ 12 ಮತ್ತು 13.1ರ ಪ್ರಕಾರವೇ ಕಟ್ಟುನಿಟ್ಟಾಗಿ ಚುನಾವಣೆಯನ್ನು ನಡೆಸಬೇಕು. ಜೊತೆಗೆ ಕೋಆಪರೇಟಿವ್ ಸೊಸೈಟಿಗಳ ಜಿಲ್ಲಾ ನೋಂದಣಾಧಿಕಾರಿಯವರು ಕ್ಲಬ್ನ ಚುನಾವಣಾ ಪ್ರಕ್ರಿಯೆಗಳ ಮೇಲುಸ್ತುವಾರಿ ಸೂಪರ್ವಿಷನ್ ಮಾಡಲಿಕ್ಕೆ ಮೇಲ್ವಿಚಾರಕರನ್ನು ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸುತ್ತೆ. ಹೈಕೋರ್ಟ್ನ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಕ್ಲಬ್ನ ಸದಸ್ಯರು ಈಗಾಗಲೇ ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಬೆಂಗಳೂರು ನಗರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್
ನೋಂದಣಾಧಿಕಾರಿ ಯಾರಿದ್ದಾರೆ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಜಿಲ್ಲಾ ಕೋಆಪರೇಟಿವ್ ಸೊಸೈಟಿಗಳ ನೋಂದಣಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಒಂದು ವಿಚಿತ್ರ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ನ ಆದೇಶ ಬಂದಿದ್ದು ಜುಲೈ 1ನೇ ತಾರೀಕು. ಹೈಕೋರ್ಟ್ ಏನು ಹೇಳಿತ್ತು, ಒಂದು ಬೈಲಾದ ಪ್ರಕಾರವೇ ಚುನಾವಣೆ ನಡೀಬೇಕು ಅಂಥೇಳಿ, ಒಂದು. ಎರಡನೆಯದ್ದು ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಬೇಕು, ಟು ಓವರ್ಸಿ ದಿ ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದೆ, ನಾಟ್ ರಿಸಲ್ಟ್, ಎಲೆಕ್ಷನ್ ಪ್ರೋಸೆಸ್. ಅಂದರೆ ಇಡೀ ಚುನಾವಣಾ ಪ್ರಕ್ರಿಯೆಗಳ ಮೇಲೆ ಗಮನ ಇಡಲಿಕ್ಕೆ ಒಬ್ಬ ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಬೇಕು ಅಂಥೇಳಿ ಡಿಸ್ಟಿಕ್ ರಿಜಿಸ್ಟ್ರಾರ್ ನೋಂದಣಾಧಿಕಾರಿ ಯಾರಿದ್ದಾರೆ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಚುನಾವಣೆಯ ಅಧಿಸೂಚನೆ ಪ್ರಕಟ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಜುಲೈ 10ನೇ ತಾರೀಕು, ಹೈಕೋರ್ಟ್ ಆದೇಶ ಬಂದ 10 ದಿನಗಳ ಬಳಿಕ. ಆದರೆ ಇಲ್ಲಿಯವರೆಗೆ ಬೆಂಗಳೂರು ನಗರ ಕೋಆಪರೇಟಿವ್ ಸೊಸೈಟಿಗಳ ನೋಂದಣಾಧಿಕಾರಿಗಳು ಇನ್ನೂ ಕೂಡ ಇದಕ್ಕೆ ಉಸ್ತುವಾರಿಯನ್ನು ನೇಮಕ ಮಾಡಿಲ್ಲ, ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಿಲ್ಲ. ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ಎಲೆಕ್ಷನ್ ನೋಟಿಫಿಕೇಷನ್ನಿಂದ ಹಿಡಿದು ರಿಸಲ್ಟ್ ಅನೌನ್ಸ್ ಆಗೋವರೆಗೆ ಎಲ್ಲವೂ ಕೂಡ ಎಲೆಕ್ಟರಲ್ ಪ್ರೋಸೆಸ್ಸೇ. ಅದರಲ್ಲಿ ಚುನಾವಣಾ ದಿನಾಂಕ ಪ್ರಕಟ ಮಾಡುವುದು ಇರುವಂಥದ್ದು, ಮತದಾರರ ಪಟ್ಟಿ ಪ್ರಕಟ ಮಾಡುವಂಥದ್ದು, ಎಲಿಜಿಬಲ್ ಕ್ಯಾಂಡಿಡೇಟ್ಗಳ ಘೋಷಣೆ ಮಾಡುವಂಥದ್ದು, ಇವರು ಕಂಟೆಸ್ಟ್ ಮಾಡ್ಬೋದು ಅಂಥೇಳಿ ಘೋಷಣೆ ಮಾಡುವಂಥದ್ದು, ಜೊತೆಗೆ ನಾಮಿನೇಷನ್ ಸ್ವೀಕಾರ ಮಾಡುವಂಥದ್ದು, ನಾಮಿನೇಷನ್ಗಳ ಪರಿಶೀಲನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಎಲೆಕ್ಟರಲ್ ಪ್ರೋಸೆಸ್ಸೇ. ಎಲೆಕ್ಟರಲ್ ಪ್ರೋಸೆಸ್ ಅಂದರೆ ಚುನಾವಣಾ ಅಧಿಸೂಚನೆ ಪ್ರಕಟ ಆದ ಕ್ಷಣದಿಂದ ಎಲೆಕ್ಟರಲ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜುಲೈ 1ನೇ ತಾರೀಕು ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದು, ಜುಲೈ 10ನೇ ತಾರೀಕು ಚುನಾವಣಾ ಅಧಿಸೂಚನೆ ಪ್ರಕಟ ಆಗಿದ್ದು. ಆದರೆ ಇಲ್ಲಿವರೆಗೂ ಕೂಡ ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಿಲ್ಲ. ಸೊ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಚುನಾವಣಾಧಿಕಾರಿಯವರನ್ನು, ನೋಡಿ ಈ ಥರದ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತೇಳಿ. ಅವ್ರು ಏನು ಹೇಳಿದ್ರು ನಮಗೆ ಅಂತ ಹೇಳಿದ್ರೆ, ಅಂದರೆ ಪ್ರತಿಕ್ಷಣಕ್ಕೆ ಕೊಟ್ಟಂಥ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ, ನೀವು ಏನು ಬೇಕಾದರೂ ಬರ್ಕೊಳ್ಳಿ ಸರ್, ನಾನು ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋಕ್ಕಾಗಲ್ಲ, ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡ್ತಾರೆ, ಇನ್ ಕೇಸ್ ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡೋದಾದರೆ ಸರ್ಕಾರವನ್ನು ಕೇಳಬೇಕು, ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅದರ ಪ್ರಕಾರ ನಾನು ಚುನಾವಣೆ ಮಾಡ್ತೀನಿ ಅಂಥೇಳಿ ಚುನಾವಣಾಧಿಕಾರಿ ಸತ್ಯನಾರಾಯಣ ಅವರು ಪ್ರತಿಕ್ಷಣಕ್ಕೆ ರಿಯಾಕ್ಟನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ಕ್ಲಬ್ನ ಎಲೆಕ್ಷನ್ಗೆ ಸಂಬಂಧಪಟ್ಟಂಥದ್ದು. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್, ಸುಮಾರು 58 ವರ್ಷಗಳಷ್ಟು ಹಳೆಯದಾದ ಒಂದು ಕ್ಲಬ್ನಲ್ಲಿ ಅಲ್ಲಿನ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಸಂಘರ್ಷಗಳು ನಡೀತಾ ಇದ್ದಾವೆ.